ನಮ್ಮ ಗುಂಡನಿಗೆ ಇವತ್ತಿ ಪಟ್ಟ. ಐ ಐ ಐ ಐ. ಇವಾಗ ನಾನೊಂದು ಒಳ್ಳೆ ಜಾಗಕ್ಕೆ ಬಂದೇನಿ ನಮ್ಮ ಮನೆ ಕಡೆ. ದಿ ಬೆಸ್ಟ್ ಐತಿ ಜಾಗ. ಇದ್ರದ್ದು ಲೊಕೇಶನ್ ಏನಂತ ತಿಳ್ಕೊತೀನಿ ಕೆಳಗ್ ಹೋಗಿ. ನನ್ನ ಮೋಸ್ಟ್ ಫೇವರೇಟ್ ಅವ್ರ ನಾನ್ ನಿಮ್ಗ ತೋರಿಸ್ತೀನಿ ಈಗ. ಹಾಯ್ ಗುಂಡು, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಬೆಳಿಗ್ಗೆ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನಮ್ದು. ನಮ್ಮ ವೈಫಿಗೆ ಒಂದು ಚಿಕ್ಕ ಉಡುಗೊರೆ. ರಾಮ್ ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಡೇ 40. ಹಾಯ್ ಗುಂಡು, ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಇನ್ನೂ ನಿದ್ದೆ ನೋಡ್ರಿ. ಟೈಮು 10:15 ಆಗೈತಿ, ಇನ್ನೂ ನಿದ್ದೆ ಗಂಡಾಗದ. ಏನ್ ಮಾಡ್ತೀರಿ, ನಾನು 7 ಗಂಟೆಗೆ ಇದ್ದೇನೆ. ನಮ್ಮ ಅಕ್ಕರ್ ಬರ್ತೆ ಸ್ಪೆಷಲ್ ಏನೋ ಮಾಡ್ತಾ ಇದ್ದಾರೆ. ಇದ್ರಾಗ ಏನ್ ಇಟ್ರಿ, ಏನ್ ಮಾಡತ್ರಿ ಅನ್ನಂಗ? ಹೆಸರು ಕಾಳು, ಹಾ, ಇದು ಅಕ್ಕಿ, ಅಕ್ಕಿ. ಈ ಕಡೆ ಇದ್ರಾಗ ಪಾಲಕ್, ಹಾ, ಮೆಣಸಿನ್ಕಾಯಿ, ಹಾ, ಶುಂಠಿ, ಹಾ. ಸ್ವಲ್ಪ ಜೀರಿಗೆ. ಓಕೆ, ಇವನ್ ಎಷ್ಟು ರುಬ್ಬೇಕನ್ರಿ ಈಗ ಇದ್ರ ಒಟ್ಟಿಗೆ? ಉಪ್ಪು ರುಬ್ಬಿ ದೋಸೆ ಮಾಡೋದು. ಉಪ್ಪು ಯಾವಾಗ ಹಾಕ್ತಿರ ಅದಕ್ಕೆ? ಆಮೇಲೆ ಉಪ್ಪು ಹಾಕಿ. ಎಣ್ಣೆ ಹಾಕಿದ್ರು ಬರ್ತೈತಿ, ಹಿಟ್ಟಿಗೆ ಕಲಸಿದ್ರು. ಸೊ ಬೆಳಿಗ್ಗೆ ಬೆಳಿಗ್ಗೆ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನಮ್ದು. ಏನಪ್ಪಾ ಕೃಷಾಂತ್, ಗಾದಿ ಎತ್ತಿರ್ತಿ ಆಮೇಲೆ ಗಾದಿ ಒಳಗೆ ಇಡ್ತಿ ಕೃಷಾಂತ್. ಸೊ ಗಾಯ್ಸ್, ಫೈನಲಿ ದೋಸೆ ರೆಡಿ ಆಗಿದೆ. ಈ ತರ ಬರ್ತಾ ಇದೆ ದೋಸೆ. ಫೈನಲ್ ಔಟ್ಪುಟ್ ಈ ತರ ಬರುತ್ತೆ. ಸೂಪರ್ ಮಾಡಿರಲ್ರಿ ಮರ ದೋಸೆ. ಚಲೋ ಅದ. ಹಾ, ಭಾರಿ ಭಾರಿ ಆಕ್ಚುಲಿ ದೋಸೆ ಚೆನ್ನಾಗಿತ್ತು. ಒಳ್ಳೆ ಪ್ರೋಟೀನ್, ರಿಚ್ ಪ್ರೋಟೀನ್ ಬೆಳಗ್ಗೆ ಬೆಳಗ್ಗೆನೆ. ಇವಾಗ ನಾನೊಂದು ಒಳ್ಳೆ ಜಾಗಕ್ಕೆ ಬಂದೇನಿ ನಮ್ಮ ಮನೆ ಕಡೆ. ದಿ ಬೆಸ್ಟ್ ಐತಿ ಜಾಗ. ನಾನು ನೋಡಿದ್ದಿಲ್ಲ ಆಕ್ಚುಲಿ, ಹಿಂಗ ಹೊಂಟಿದ್ದೆ. ಸೊ ಹಿಂಗ ಪಾಸ್ ಆಗತ್ತಿದ್ದೆ ನಾನು, ಅದ ದಾರಕ ಬಂತಿದ್ದು. ಬಟ್ ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಆಗೈತಿ. ಇದು ಯಾವ ಜಾಗ ಅದು ಜಾಗದ ಹೆಸರು ಆಕ್ಚುಲಿ ನಂಗೂ ಗೊತ್ತಿಲ್ಲ ಇದು ಏನಂತ. ಬಟ್ ಇಲ್ಲಿ ಒಬ್ರು ಅದಾರ ಫೇಮಸ್, ನನ್ನ ಮೋಸ್ಟ್ ಫೇವರೇಟ್ ಅದಾರ ಇಲ್ಲಿ. ಅವ್ರ ನಾನ್ ನಿಮ್ಗ ತೋರಿಸ್ತೀನಿ ಈಗ. ಹಿಂಗೆ ರಾಮ್ ರಾಮ್ ಹನುಮಾನ್. ಸೊ ಇದು ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಆಗೈತಿ ಗುಡಿ. ಆಕ್ಚುಲಿ ಅಲ್ಲಿ ರೋಡ್ದಾಗ ಹೊಂಟಿದ್ದೆ, ಬಟ್ ಅಲ್ಲಿ ಕಾಣಿಸ್ತೆ. ಸೊ ಅದ ಹಂಗ ಲೆಫ್ಟ್ ಹಾಕೊಂಡೆ ನಾ ಗಾಡಿ. ನೋಡಂತಡಿ ಹೆಂಗ ನಡೆದೈತಿ ಅಂತ. ಇಲ್ಲಿ ಭಾರಿ ಬೆಸ್ಟ್ ಐತಿ ಜಾಗ. ವ್ಯೂ ತೋರಿಸ್ತೇನೆ ನಾನ್ ನಿಮ್ಗ, ಕಳೆದು ಹೋಯ್ತೀರ ನೀವು ವ್ಯೂ ನೋಡಿದ್ರ. ಆಕ್ಚುಲಿ ನಾನು ಅನ್ಕೊಂಡಿರ್ಲಿಲ್ಲ ಇಲ್ಲಿ ಮ್ಯಾಲ್ ಬಂದ್ಮೇಲೆ ಇಷ್ಟು ಚೆನ್ನಾಗಿರ್ತೈತಿ ವ್ಯೂ ಅಂತ ಹೇಳಿ. ಇದು ಒಂದ್ ಸ್ವಲ್ಪ ಮ್ಯಾಗ್ ಐತಿ, ಸ್ವಲ್ಪ ಗುಡ್ಡ ಮ್ಯಾಗ್ ಇದ್ದಂಗ ಐತಿ. ಹಂಗ ಬಂದ ಕೆಳಗೆ ಪೂರ್ತಿ ಕೆಳಗೆ ಬೆಂಗಳೂರ ಕಾಣಿಸ್ತೈತಿ, ಇಡೀ ಬೆಂಗಳೂರ ಕಾಣಿಸ್ತೈತಿ ಇಲ್ಲಿ ನೋಡ್ರಿ. ಜಾಗ ಹೆಂಗೈತಿ ಕಮೆಂಟ್ ಮಾಡ್ರಿ. ಭಾರಿ ಐತಿ ಜಾಗ. ಇದ್ರದ್ದು ಲೊಕೇಶನ್ ಏನಂತ ತಿಳ್ಕೊತೀನಿ ಕೆಳಗ್ ಹೋಗಿ. ಪೀಸ್ ಆಗಿ ಗುಡಿ ರೆಡಿ ಆದ್ಮ್ಯಾಗ ಪಕ್ಕಾ ಬರ್ತೇನೆ. ಬಟ್ ಈಗ ರೆಕಾರ್ಡ್ ಮಾಡಿ ಇಟ್ಕೊಂತೇನೆ. ಹಿಂಗ್ ಕಾಣಿಸ್ತೈತಿ ನೋಡ್ರಿ ಗುಡಿ ಇದೀಗ. ಮುಂದ್ ಗುಡಿ ರೆಡಿ ಆದ್ಮ್ಯಾಗ ಬರ್ತೇನೆ. ಅವಾಗ ಹೆಂಗ್ ಕಾಣಿಸ್ತೈತಿ ನೋಡ್ತೇನೆ. ಈ ಕಡೆ ನೋಡ್ರಿ, ಗಿಂದ್ರಕ್ಕೆಲ್ಲ ಈಗ ಚೆನ್ನಾಗೈತಿ. ಕಲ್ಗಿಲ್ ಮ್ಯಾಗ ಕುಂದ್ರಬಹುದು ಇಲ್ಲಿ. ನಾ ಎಷ್ಟೊತ್ತನ ಇಲ್ಲೇ ಕುಂತಿದ್ದೆ, ಈ ಕಲ್ ಮ್ಯಾಗ ಕುಂತಿದ್ದೆ. ಏನೋ ಒಂಥರ ಸಮಾಧಾನ, ನೆಮ್ಮದಿ ಅನಿಸ್ತೈತಿ ಇಲ್ಲಿ ಕುಂತ್ರ. ನಂಗಂತೂ ಬಾಳ್ ಪೀಸ್ ಅನಿಸ್ತ. ಒಂದ್ 5-10 ನಿಮಿಷ ಕುಂತಿದ್ದೆ, ಫುಲ್ ಪೀಸ್ ಅನಿಸ್ತ. ಸೊ ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ಒಂದ್ 10 ನಿಮಿಷ ಬಿಟ್ಟು ಹೊಡ್ಬೇಕು. ಒಂದ್ ಕೆಲ್ಸ ಐತಿ. ಪೂರ್ತಿ ಬಳಿ ಜೋರ್ ಬರಂಗ ಐತಿ ಆ ಕಡೆ. ಇದು ಹಿಂಗೈತಿ. ನಾನು ಸೊ ಅನ್ನಾಹುತ ಐತಿ ಜಾಗ ಮಾತ್ರ ಜವಾರ್. ಇನ್ನ ಅಲ್ಲೆಲ್ಲ ಲೇಔಟ್ಗಳಾಗತ್ತಾವ. ಅಲ್ಲಿ ಆ ಕಡೆ ಎಲ್ಲ ಲೇಔಟ್ ಆಗತ್ತಾವು. ಅದು ಮೋಸ್ಟ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ಕೋತೀನಿಲ್ಲ ಮೋಸ್ಟ್ಲಿ. ಇದು ಒಂದ್ ಕೆರೆ ಐತಿ ಇಲ್ಲಿ ಹಿಂದ. ನಿಮ್ಮ ಫೇವ್ರೇಟ್ ದೇವ್ರ ಯಾವ್ದು ಅಂತ ನೀವು ಕಮೆಂಟ್ ಮಾಡ್ರಿ, ತಿಳ್ಕೊತೇನೆ ನಾನು. ಯಾರಿಗೆ ಯಾವ್ಯಾವ ದೇವ್ರ ಇಷ್ಟ ಅಂತ. ಒಬ್ಬೊಬ್ರಿಗೆ ಒಂದೊಂದು ಇರ್ತೈತಿ, ಎಲ್ರು ಇಷ್ಟ. ಬಟ್ ಒಬ್ಬೊಬ್ರಿಗೆ ಒಂದೊಂದು ಪರ್ಟಿಕ್ಯುಲರ್ ಆಗಿ ಇಷ್ಟ ಇರ್ತೈತಿ ದೇವ್ರ. ಸೊ ನಿಮ್ದು ಯಾವ್ದು ಅಂತ ಕಮೆಂಟ್ ಮಾಡ್ರಿ ನೋಡೋಣ. ಹೋಗೋಣ ನಮ್ಮ ಪಯಣ ನೆಕ್ಸ್ಟ್. ಸೊ ಒನ್ಸ್ ಅಗೇನ್ ಆಂಜನೇಯ ಬರ್ತೀನಪ್ಪ. ಸೊ ಈಗ ಆಫ್ ರೋಡ್ ಮಾಡ್ತಾ ಇದ್ದೀನಿ. ಕೆಳಗಡೆ ಇಳಿತಾ ಇದೀನಿ ಟೆಂಪಲ್ ಇಂದ ಕೆಳಗಡೆ. ಎಷ್ಟು ಅಂಡರ್ ಕನ್ಸ್ಟ್ರಕ್ಷನ್ ಆಗೈತಿ ಗುಡಿ. ಮೋಸ್ಟ್ಲಿ ಆದ್ಮ್ಯಾಗ ಭಾರಿ ಕಾಣಿಸ್ತೈತಿ ಅನ್ಸೈತಿ ಗುಡಿ. ಇದ್ರದ್ದು ಲೊಕೇಶನ್ ಏನಂತ ನಾನು ವಿಡಿಯೋ ಮ್ಯಾಗ ಏನಾರ ಹಾಕ್ತೀನಿ ಸಿಕ್ತಂದ್ರ. ಇದನ್ನೇ ಹೆಸರು ಏನಿಲ್ಲ, ಅಲ್ಲಿ ಬೋರ್ಡ್ ಗಿಡ ಏನು ಇರ್ಲಿಲ್ಲ. ಸೊ ಹಂಗ ಬಂದ್ಬಿಟ್ಟ ನಾನು. ನೋಡ್ರಿ ಕೆಳಗಿಂದ ಹಿಂಗ್ ಕಾಣಿಸ್ತೈತಿ, ಈ ತರ ಕಾಣಿಸ್ತೈತಿ. ಇದು ಗುಡ್ಡ ಮ್ಯಾಗ ಐತಿ. ಒಂದ್ ಸ್ವಲ್ಪ ನಾ ವೇಟ್ ಮಾಡತ್ತೀನಿ ಯಾವಾಗ ಮುಗಿತೈತಿ ಅಂತ. ಅಲ್ಲಿ ಯಾರನ್ನ ಕೇಳ್ಬೇಕು ಅನ್ಕೊಂಡ ನಾನು, ವರ್ಕ್ ಮಾಡೋರ್ನ. ಅವ್ರಿಗೇನ್ ಗೊತ್ತಿಲ್ಲ ಅಂತಂದ್ರೆ ಯಾವಾಗ ಇನ್ನ ಕಂಪ್ಲೀಟ್ ಆಕೈತಿ ಅಂತ.
ಇದು ಎಂಟ್ರೆನ್ಸ್ ಇದೆ. ಸೊ ಇದು ಎಂಟ್ರೆನ್ಸ್ ಇನ್ನೇನಷ್ಟು ರೆಡಿ ಮಾಡಿಲ್ಲ. ಸೊ ಇದಾಗುತ್ತೆ ಸಪ್ರೇಟ್ ಏನೈತಿ ಬಾಜು ಇಲ್ಲಿ. ಆ ಜಾಗ ಬಂದ್ಬಿಟ್ಟು ವಿಟ್ಸಂದ್ರ ಮೇನ್ ರೋಡ್ನಾಗ ಬರ್ತೈತಿ ಗುಡಿ. ವಿಟ್ಸಂದ್ರ ಮೇನ್ ರೋಡ್ ಬಸ್ ಸ್ಟಾಪ್ ಇಂದ್ರೆ 1 ಕಿಲೋಮೀಟರ್ ಅನ್ಸ್ತೈತೆ. ಇವಾಗ ನಾನು ಹೊರಗಡೆಯಿಂದ ಬಂದೆ. ನಮ್ಮ ವೈಫಿಗೆ ಒಂದು ಚಿಕ್ಕ ಉಡುಗೊರೆ ಇಲ್ಲ ಹೊರಗೆ ಹೋಗಿದ್ದೆ ನಾನು. ಆಕೆಗೆ ಆ್ಯಕ್ಚುಲಿ ಈ ಬಬ್ಲಿ ಅಂದ್ರೆ ಭಾಳ ಇಷ್ಟ. ಬಬ್ಲಿ ಮತ್ತು ಇನ್ನೊಂದು ಯಾವ್ದು ರೋಸ್ಟೆಡ್ ಆಲ್ಮಂಡ್ ಅಂತ. ರೋಸ್ಟೆಡ್ ಆಲ್ಮಂಡ್ ನೋಡಿದೆ, ಸಿಗಲಿಲ್ಲ. ಸೊ ಅದಕ್ಕೆ ಇದು ಬಬ್ಲಿ ತಂದೇನೆ ಆಕಿ ನೋಡೋಣ. ಆ್ಯಕ್ಚುಲಿ ಭಾಳ ದಿನ ಆಗಿತ್ತು ಆಕಿ ಚಾಕ್ಲೇಟ್ ತಿಂದು, ಭಾಳ ತಿಂಗಳು. ಯಾಕಂದ್ರೆ ಆಫ್ಟರ್ ಇದು ಡೆಲಿವರಿ ಆದ್ಮ್ಯಾಗ ಈ ಚಾಕ್ಲೇಟ್ ತಿಂದಿಲ್ಲ ಅನ್ಕೋತೀನಿ ನಾ. ಯಾಕಂದ್ರೆ ಡಾಕ್ಟರ್ ಅಷ್ಟು ಸ್ವೀಟ್ ಅವಾಯ್ಡ್ ಮಾಡ್ರಿ ಅಂದಿದ್ರು ಆಕಿ. ಸೊ ಅದಕ್ಕೆ ನಾ ಅವಾಯ್ಡ್ ಮಾಡಿದ್ಲ. ಈಗ ತಂದ್ಕೊಟ್ಟೇನೆ. ಇದೇನು ದೊಡ್ಡ ವಿಷಯ ಅಲ್ಲ, ರಿಯಾಕ್ಷನ್ ಹೆಂಗಿರ್ತೈತೆ ಅಂತ. ಅಂಜು ಹಾಯ್. हे कृषांत, आपकी माँ का है वो? आपकी नहीं, दे दो उसको, दे दो. ಬ್ಯಾಡ್ ನಡಿ, ನಿನಗೆ ಕೊಟ್ಟಿಲ್ಲ ಅದನ್ನ. तुझे नहीं दिया रे मुझे, तो मैं ಓಕೆ ಗಾಯ್ಸ್ ಅಕ್ಕರ ವಿಡಿಯೋ ಕಟ್ ಮಾಡಿ ನೀ ತಂಬ ಚಕಡ್ತಾ ವಾಪಸ್ ಇಡೋದನ್ನ. ನಮ್ಮ ಗುಂಡನಿಗೆ ಇವತ್ತಿ ಪಟ್ಟ. ಆಕಿನ್ ಬಟ್ಟ ಈ ನಮ್ನಿ ದಪ್ಪ ಅದಾವು. ಹೆಂಗ್ ಕಾಣತ್ತಾನ ಕಮೆಂಟ್ ಮಾಡ್ರಿ. ನಮ್ ಗುಂಡು ಹೆಂಗ್ ಕಾಣತ್ತಾನ ಕಮೆಂಟ್ ಮಾಡ್ರಿ. ಇವತ್ತಿ ಪಟ್ಟದಾಗ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಏನಾರ ಒಂದ್ ಮಾಡ್ರಿ, ಒಟ್ನಾಗ ಮಾಡ್ರಿ. ಥ್ಯಾಂಕ್ ಯು.